ಇದು ಟೆಲಿಗ್ರಾಮ್ ಗ್ರೂಪ್ ಡ್ಯೂಟಿಗಳನ್ನೇ ನಂಬ್ಕೊಂಡಿರುವಂಥ ನಮ್ಮ ಕ್ಯಾಬ್ ಡ್ರೈವರ್ಸ್ ಯಾರು ಇದ್ರು, ಸಾವಿರಾರು ಜನ, ಲಕ್ಷಾಂತರ ಜನ, ಒಂದೊಂದು ಗ್ರೂಪಲ್ಲಿ ನಿಮಗೆ 50,000, 1,00,000 ಆ ಥರ ಡ್ರೈವರ್ಸು ಮತ್ತು ಡ್ಯೂಟಿ ಹಾಕೋರು ಎಲ್ಲರೂ ಇದ್ದರು. ಸೊ ಈಗ ಒಂದಷ್ಟು ದಿನದ ಮಟ್ಟಿಗೆ ಎಲ್ಲರಿಗೂ ಕೂಡ ಹೊಟ್ಟೆ ಮೇಲೆ ಬಟ್ಟೆ ಹಾಕುವಂಥ ಕೆಲಸಗಳಾಗಿದೆ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಳ್ತೀನಿ ಗೈಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎರಡು ತಮ್ಮನ್ನ ನೋಡಿರ್ತೀರಾ. ಈಗ ಸದ್ಯಕ್ಕೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಯಾರು ಡ್ಯೂಟಿಗಳನ್ನ ಮಾಡ್ತಾಯಿದ್ರು, ಸೊ ಅವ್ರಿಗೆಲ್ಲರಿಗೂ ಕೂಡ ಒಂದಷ್ಟು ದಿನ ಕೆಲಸ ಅಂದರೆ ಅಲ್ಲಿ ಡ್ಯೂಟಿ ಮಾಡೋಕ್ಕೆ ಆಗಲ್ಲ. ಏನಕ್ಕೆ ಅಂತೇಳಿ ಸುಮಾರು ಜನಕ್ಕೆ ಆ ಒಂದು ವಿಷಯ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಆ ಒಂದು ಇನ್ಫಾರ್ಮೇಷನ್ ಏನಕ್ಕೆ ಎತ್ತಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಂತ ಹೇಳಿದ್ರೆ 2-3 ದಿನದಿಂದ ಅಂತಾನೆ ಅಂದ್ಕೊಳ್ಬೋದು. ಅದನ್ನು ಹೇಳ್ತೀನಿ. ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ, ಸೊ ವಿಡಿಯೋನ ಯಾರ್ಯಾರು ಟೆಲಿಗ್ರಾಮ್ ಗ್ರೂಪಲ್ಲಿ ಇಷ್ಟು ದಿನ ಡ್ಯೂಟಿ ಮಾಡ್ತಾ ಇದ್ರಿ, ಸೊ ಆಲ್ರೆಡಿ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಇನ್ನೂ ಡೈಲಿ ಮಾಡ್ತಿರೋರಿಗೆ ಅದರ ಅನುಭವ ಆಗಿರುತ್ತೆ, ಏನಕ್ಕೆ ಡ್ಯೂಟಿಗಳ ಮಾಡೋಕ್ಕಾಗ್ತಿಲ್ಲ, ಅದರಲ್ಲಿ ಏನು ಎತ್ತ ಅನ್ನೋದು. ಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಡ್ರೈವರ್ ಸ್ನೇಹಿತರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ, ಸುಮಾರು ಜನ ಏನಪ್ಪ ಅಂತ ಹೇಳಿದ್ರೆ, ಒಂದಷ್ಟು ಜನ ಡ್ರೈವರ್ಸ್ಗಳು ಈ ಅಗ್ರಿಗೇಟರ್ ಆ್ಯಪ್ಗಳಲ್ಲಿ ಕೂಡ ರೇಟ್ಗೆ ಮಾಡೋಕ್ಕಾಗದೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ ಸಂಘಟನೆಗಳು ಏನೇನಿದ್ದಾವೆ, ಡ್ರೈವರ್ ಸಂಘಟನೆಗಳು, ಸೊ ಒಂದು ಅಷ್ಟು ಗ್ರೂಪ್ಗಳಿದ್ದಾವೆ ಟೆಲಿಗ್ರಾಮಲ್ಲಿ. ಸೊ ಅಲ್ಲಿ ಏನಪ್ಪ ಅಂದ್ರೆ ಡ್ರೈವರ್ಸ್ಗಳೇ ಯಾರು ಮುಂಚೆಯಿಂದ ಸೀನಿಯರ್ಸ್ಗಳು ಇರ್ತಾರೆ, ಸೊ ಅವ್ರು ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ಡ್ಯೂಟಿ ಹಾಕೋರು ಇರ್ತಾರೆ, ಪ್ಲಸ್ ಆ ಡ್ಯೂಟಿಗಳನ್ನ ತಗೊಂಡು ಡ್ಯೂಟಿ ಮಾಡುವಂಥ ಡ್ರೈವರ್ಸ್ಗಳು ಕೂಡ ಇರ್ತಾರೆ. ಆ ಒಂದು ಗ್ರೂಪಲ್ಲಿ ಯಾರ್ಯಾರು ಮಾಡ್ಬೋದು ಡ್ಯೂಟಿನ ಅಂತ ಹೇಳಿದ್ರೆ, ಸ್ವಂತ ಗಾಡಿ ಇಟ್ಕೊಂಡಿರೋರು ಡ್ಯೂಟಿಗಳನ್ನ ಮಾಡ್ಕೊಳ್ಬೋದು. ಏನಪ್ಪ ಅಂದರೆ ರೇಟ್ ಅದರಲ್ಲಿ ನಿಮಗೆ ಏನು ಗೌರ್ಮೆಂಟ್ ರೇಟ್ ಏನು ಸಿಗುತ್ತೆ, ಒಂದು 20 ರೂಪಾಯಿ ಮೇಲ್ಗಡೆ ರೇಟ್ಗಳು ಸಿಗುತ್ತೆ ಆ ಒಂದು ಗ್ರೂಪ್ಗಳಲ್ಲಿ ಡ್ಯೂಟಿಗಳು. ಸೊ ಅದರಲ್ಲಿ ಕಂಪ್ನಿ ಡ್ಯೂಟಿಗಳಾಗಿರ್ಬೋದು ಅಥವಾ ಪ್ಯಾಕೇಜ್ ಡ್ಯೂಟಿಗಳಾಗಿರ್ಬೋದು. ಸೊ ನಿಮಗೆ ಎಲ್ಲರಿಗೂ ಒಂದಷ್ಟು ಚೆನ್ನಾಗಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ನಾನು, ಟೆಲಿಗ್ರಾಮ್ ಗ್ರೂಪ್ ಡ್ಯೂಟಿ ಯಾವ ಥರ ಇರುತ್ತೆ, ಏನು ಎತ್ತಾದ್ರೆ ಹೆಂಗೆ ಮಾಡೋದು ಅನ್ನೋದನ್ನು. ಸೊ ಅದು ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋ ನೋಡಿಕೊಂಡು ಕೊನೆಯಲ್ಲಿ ನಿಮಗೆ ಆ ಒಂದು ವಿಡಿಯೋನು ಕೂಡ ಹಾಕಿರ್ತೀನಿ, ನೋಡ್ಬೋದು. ಈ ಒಂದು ವಿಡಿಯೋ ನೋಡ್ಕೊಂಡು ಆದಮೇಲಿಂದ ಆ ಥರ ಇದ್ದಿದ್ದು ಒಂದು ಗ್ರೂಪಲ್ಲಿ ಇದ್ದಕ್ಕಿದ್ದಂಗೆ ಈಗ ಒಂದು 2-3 ದಿನದಿಂದ ಆ ಒಂದು ಗ್ರೂಪ್ಗಳಲ್ಲಿ ಡ್ಯೂಟಿಗಳು ಹಾಕೋದಕ್ಕೂ ಆಗ್ತಿಲ್ಲ, ಅವ್ರಿಂದ ಡ್ಯೂಟಿಗಳು ತೊಗೊಂಡು ಮಾಡೋದಕ್ಕೂ ಡ್ರೈವರ್ಸ್ಗಳಿಗೂ ಆಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಗೌರ್ಮೆಂಟಿಂದ ಟೆಲಿಗ್ರಾಮನ್ನು ಬ್ಯಾನ್ ಮಾಡಿರುವಂಥದ್ದು. ಎಕ್ಸಾಮ್ಸ್ ನಡೀತಿದೆ, ಸೊ ಆ ಒಂದು ಎಕ್ಸಾಮ್ಸ್ಗೆ ಟೆಲಿಗ್ರಾಮ್ನೇ ಬ್ಯಾನ್ ಮಾಡಿರುವಂಥದ್ದು, ಆಯಿತಾ. ಸೊ ಇದನ್ನು ಓಪನೇ ಆಗಲ್ವಾ ಅಂತಂದರೆ ಆ ಥರ ಏನಿಲ್ಲ, ಓಪನೇ ಆಗಲ್ಲ ಅನ್ನೋ ಥರ ಇಲ್ಲ. ಒಂದಷ್ಟು ದಿನ ಮಾತ್ರ, ಹತ್ತತ್ರ 21ನೇ ತಾರೀಕು ತನಕ ಆಲ್ಮೋಸ್ಟ್ ಟೆಲಿಗ್ರಾಮಲ್ಲಿ ನಿಮಗೆ ಟೆಲಿಗ್ರಾಮ್ ಓಪನ್ ಮಾಡಿರಿ, ಯಾರಾದರೂ ಟೆಲಿಗ್ರಾಮ್ ಇದೆ ಅಂತ ಹೇಳಿದ್ರೆ ಓಪನ್ ಮಾಡಿರಿ. ನಿಮ್ಗೆ ಏನು ಅದರಲ್ಲಿ ನಿಮ್ಮ ಪ್ರೊಫೈಲ್ ಆಗಿರ್ಬೋದು ಏನು ತೋರಿಸಲ್ಲ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು ಏನೂ ಓಪನ್ ಆಗಲ್ಲ, ಆಯಿತಾ. ಸೊ ಈ ಥರ ಇರುತ್ತೆ. ನಿಮ್ಗೆ ಬೇಕು ಅಂತ ತೋರಿಸ್ತೀನಿ, ಈಗ ಸ್ಕ್ರೀನಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ತೋರಿಸ್ತೀನಿ. ನಿಮಗೆ ಇದನ್ನು ಬ್ಯಾನ್ ಮಾಡುವಂಥ ಅವಶ್ಯಕತೆ ಇತ್ತ ಅಂತ ಕೇಳೋಕೆ ಹೋದ್ರೆ ಇರಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ಗೌರ್ಮೆಂಟ್ ಅವರು ಯಾವ ಒಂದು ರೀಸನ್ಗೆ ಅಂತ ಹೇಳಿದ್ರೆ, ಎಕ್ಸಾಮ್ದು ಕ್ವಶನ್ ಪೇಪರು ಲೀಕ್ ಆಗೈತೆ. ಆ ಲೀಕ್ ಆಗಿರೋವಂಥ ಕ್ವಶನ್ ಪೇಪರು ಎಲ್ಲೂ ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗಬಾರ್ದು ಅನ್ನೋವಂಥ ರೀಸನಿಂದ ಈ ಟೆಲಿಗ್ರಾಮ್ ಗ್ರೂಪ್, ನಿಮ್ಮ ಟೆಲಿಗ್ರಾಮ್ಗಳಲ್ಲಿ ಆಲ್ಮೋಸ್ಟ್ ಆ ಥರದ ಲಿಂಕ್ಗಳು ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಫಿಲಮ್ಗಳದ್ದು ಲಿಂಕ್ಗಳಾಗಿರ್ಬೋದು, ಇದೆಲ್ಲ ಟೆಲಿಗ್ರಾಮಲ್ಲಿ ಜಾಸ್ತಿ ಶೇರ್ಗಳಾಗುತ್ತೆ. ಸೊ ಶೇರ್ ಆದಾಗ ಏನಾಗುತ್ತೆ, ಜಾಸ್ತಿ ಜನಕ್ಕೆ ಅದು ಆದಷ್ಟು ಬೇಗ ತಲುಪಿಬಿಡುತ್ತೆ. ಸೊ ಆ ಒಂದು ರೀಸನಿಂದ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಗೌರ್ಮೆಂಟ್ ಅವ್ರ ಕೈಲಿ ಈ ಕ್ವಶನ್ ಪೇಪರ್ ಲೀಕ್ ಆಗೋದನ್ನು ತಡೆಯೋಕ್ಕಾಗ್ತಿಲ್ಲ, ಅದು ತಡೆಯೋಕ್ಕಾಗಲ್ಲ ಅವ್ರ ಕೈಲಿ. ಮೊದಲು ಏನು ಮಾಡಿದ್ದಾರೆ, ಈ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅದು ಆದಷ್ಟು ಜಾಸ್ತಿ ಜನಕ್ಕೆ ತಲುಪದೇ ಇರೋ ಥರ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಇವ್ನು ಟೆಲಿಗ್ರಾಮ್ನ ಬ್ಯಾನ್ ಮಾಡಿರುವಂಥದ್ದು. ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಗೌರ್ಮೆಂಟ್ ಅವ್ರ ಕೈಲಿ ಕ್ವಶನ್ ಪೇಪರ್ ಲೀಕ್ ಆಗದಿರೋ ಥರ ನೋಡ್ಕೊಳ್ಳೋಕ್ಕೆ ಆಗಲ್ವಾ, ಆ ಥರ ಒಂದು ವ್ಯವಸ್ಥೆನೇ ಮಾಡೋದಕ್ಕಾಗಲ್ವಾ? ಇದೆ ಲೀಕ್ ಆಗುತ್ತೆ ಅಂತ ಗೊತ್ತು, ಸೊ ಅದು ಜಾಸ್ತಿ ಜನಕ್ಕೆ ಸ್ಪ್ರೆಡ್ ಆಗಬಾರ್ದು, ಆ ಲೀಕ್ ಆಗಿರುವಂಥ ಜಾಸ್ತಿ ಜನಕ್ಕೆ ತಲುಪಬಾರ್ದು ಅಂದ್ಬಿಟ್ಟು ಈ ಥರ ಒಂದು ಸೋಷಿಯಲ್ ಮೀಡಿಯಾನ ಒಂದು ಬ್ಯಾನ್ ಮಾಡುವಂಥ ಕೆಲಸನ ಮಾಡಿರೋದು. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಇದೇ ಥರ ಆದರೆ ಮುಂದಕ್ಕೆ ಎಕ್ಸಾಮಲ್ಲೇ ಈ ಥರ ಆದರೆ ಮುಂದಕ್ಕೆ ಬೇರೆ ಬೇರೆ ಒಂದು ವಿಷಯಗಳಲ್ಲಿ ಯಾವ ಥರ ಸೇಫ್ಟಿಗಳಿದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಅನ್ನೋದನ್ನು ನಾವುಗಳೇ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಟೆಲಿಗ್ರಾಮ್ ಗ್ರೂಪ್ ಡ್ಯೂಟಿಗಳನ್ನೇ ನಂಬ್ಕೊಂಡಿರುವಂಥ ನಮ್ಮ ಕ್ಯಾಬ್ ಡ್ರೈವರ್ಸ್ ಯಾರು ಇದ್ರು, ಸಾವಿರಾರು ಜನ, ಲಕ್ಷಾಂತರ ಜನ, ಒಂದೊಂದು ಗ್ರೂಪಲ್ಲಿ ನಿಮಗೆ 50,000, 1,00,000 ಆ ಥರ ಡ್ರೈವರ್ಸು ಮತ್ತು ಡ್ಯೂಟಿ ಹಾಕೋರು ಎಲ್ಲರೂ ಇದ್ದರು. ಸೊ ಈಗ ಒಂದಷ್ಟು ದಿನದ ಮಟ್ಟಿಗೆ ಎಲ್ಲರಿಗೂ ಕೂಡ ಹೊಟ್ಟೆ ಮೇಲೆ ಬಟ್ಟೆ ಹಾಕುವಂಥ ಕೆಲಸಗಳಾಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಅಗ್ರಿಗೇಟರ್ ಆ್ಯಪ್ನ ಈಗ ಒಂದು 21ನೇ ತಾರೀಕು ಆಲ್ಮೋಸ್ಟ್
ಗ್ರೂಪ್ ಡ್ಯೂಟಿಗಳು ಯಾರ್ಯಾರು ಮಾಡ್ತಿರೋ ಆಲ್ಮೋಸ್ಟ್ ಅವರೆಲ್ಲರೂ ಕೂಡ ನನ್ನ ಒಂದು ಅನಿಸಿಕೆ ಪ್ರಕಾರ ಸೊ ಎಲ್ಲರೂ ಕೂಡ ಇವಾಗ ಅಗ್ರಿಗೇಟರ್ ಆ್ಯಪ್ನ ಡ್ಯೂಟಿಗಳನ್ನ ಮಾಡ್ತಾ ಇರ್ತಾರೆ. ಏನಕ್ಕಂದರೆ ಟೆಲಿಗ್ರಾಮು ತಿರುಗಿ ಓಪನ್ ಆಗೋವರೆಗೂ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಡ್ಯೂಟಿಗಳಿಗೆ. ಓಡಾಡಲಿ ಎಲ್ಲ ಡ್ರೈವರ್ಸ್ ಯಾರು ಕೂಡ ಇಲ್ಲಿ ಅನ್ನ ತಿನ್ನಬೇಕು. ಸೊ ಯಾರೋ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ, ತಿಳ್ಕೊಳ್ಳಿ ಅಂತ ಗೊತ್ತಿಲ್ದಿರೋರು ಯಾರು. ಇದು ಆಗಿರುವಂಥದ್ದು. ಸೊ ಸದ್ಯಕ್ಕಂತೂ 21ನೇ ತಾರೀಕು ತನಕ ಪಕ್ಕ ಆಗಲ್ಲ. ಮಿನಿಮಮ್ ನೀವು 22ನೇ ತಾರೀಕಿಂದ ಬೇಕಾದ್ರೆ ನಿಮ್ಮ ಟೆಲಿಗ್ರಾಮ್ ವಾಪಸ್ಸು ಓಪನ್ ಆಗುತ್ತೆ. ಸೊ ಅವಾಗಿಂದ ರೆಗ್ಯುಲರ್ ಆಗಿ ಯಾವ ಥರ ಡ್ಯೂಟಿಗಳನ್ನ ಮಾಡ್ಕೊಳ್ತಿದ್ರು ಆ ಥರ ಮಾಡ್ಕೊಳ್ಬೋದು. ಸ್ನೇಹಿತರೆ, ನಿಮಗೆ ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ ತೋರಿಸ್ತೀನಿ. ನಂದು ಟೆಲಿಗ್ರಾಮು ಒಂದು ಆ್ಯಪ್ ಇದೆ. ಸೊ ಅದರಲ್ಲಿ ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ, ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಒಂದು ನಿಮಿಷ. ಇಲ್ಲಿ ನಾವು ಕಾಣಿಸ್ತಿದೆ ಎಲ್ಲ ಒಂದು ಲೋಗೋ ಏನಿದೆ, ಪ್ರೊಫೈಲ್ ಈ ಪಿಕ್ಚರ್ಗಳು ಸೊ ಎಲ್ಲ ಬ್ಲರ್ ಆಗಿದೆ ನೋಡಿ, ಎಲ್ಲ ಬ್ಲರ್ ಆಗಿದೆಯಾ. ಸೊ ಇದೆಲ್ಲ ನೋಡಿ ಗ್ರೂಪ್ ಡ್ಯೂಟಿಗಳದ್ದು. ಸೊ ಒಂದು ಯಾವುದೋ ಪ್ರೆಸ್ ಮಾಡ್ತೀನಿ, ಅದರ ಯಾವುದೋ ಒಂದು ಇಂಡಿಯನ್ ಸಿಲ್ಕ್ ಸಿಟಿ ಅಂತ ಇದೆಯಲ್ಲ ಗ್ರೂಪ್ ಡ್ಯೂಟಿದು ಗ್ರೂಪು. ಸೊ ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಈ ಥರ ಏನು ತೋರಿಸ್ತಿಲ್ಲ. ಇಲ್ಲಿ ಎಷ್ಟು ಡ್ಯೂಟಿಗಳು ಬರ್ತಿದ್ವೋ ಏನು ತೋರಿಸ್ತಿಲ್ಲ. ಓಕೆನಾ. ಸೊ ಫ್ರೆಂಡ್ಸ್ ಕ್ಯಾಬ್ ಸರ್ವಿಸು ಅದು ಓಪನ್ ಆಗ್ತಿಲ್ಲ. ಸೊ ಗೈಸ್ ಏನು ಓಪನ್ ಆಗಬೇಕಾದ್ರೆ ನಿಮ್ಮ ಹತ್ರ ಟೆಲಿಗ್ರಾಮ್ ಇದ್ರೆ ಚೆಕ್ ಮಾಡಿ ನೋಡಿರಿ. ನಿಮ್ಮದು ಈ ಪರ್ಸ್ನಲ್ ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ, ನೀವು ಬೇರೆಯವರು ನಿಮ್ಗೆ ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ ಟೆಲಿಗ್ರಾಮಲ್ಲಿ. ಸೊ ಈ ಥರ ಇರುವಂಥದ್ದು ಪರಿಸ್ಥಿತಿ ನೋಡಿ. ಕಬ್ಬಲಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು, ಸೊ ಇದು ಓಪನ್ ಆಗಲ್ಲ, ಆಯಿತಾ. ಸೊ ಇದೆಲ್ಲ ಸರಿ ಹೋಗ್ಬೇಕು ಅಂದರೆ ಮಿನಿಮಮ್ 22ನೇ ತಾರೀಕು ಮೇಲೇ ಸರಿ ಹೋಗೋದು, ಇದೆಲ್ಲ ಡ್ಯೂಟಿ ಮಾಡೋಕ್ಕಾಗೋದು. ಅದರಿಂದ ಗೈಸ್ ಇನ್ನೊಂದು ಇದ್ರಲ್ಲಿ ಮಾಡ್ಬೋದು ನೀವು. ವಾಟ್ಸಪ್ ಗ್ರೂಪ್ಗಳು ಇದ್ದರೆ ಸೊ ಅದ್ರಲ್ಲಿ ಡ್ಯೂಟಿಗಳು ಮಾಡ್ಕೋಬೋದು. ವಾಟ್ಸಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಲಾಸ್ಟ್ ವಿಡಿಯೋ ಹಾಕಿದ್ದೆ ನಾನು ವಾಟ್ಸಪ್ ಗ್ರೂಪ್ ಡ್ಯೂಟಿ ಅಂದ್ಬಿಟ್ಟು ಯಾವ ಥರ ಮಾಡೋದು ಏನು ಎತ್ತ ಅಂತ. ಸೊ ಅದನ್ನೇನು ಮಾಡಿದ್ದಾನೆ ಅಂತಂದರೆ ತೋರಿಸ್ತೀನಿ ನಿಮಗೆ. ಯೂಟ್ಯೂಬಿಂದ ರಿಮೂವ್ ಮಾಡಿಬಿಟ್ಟಿದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಹತ್ತತ್ರ ಒಂದೂವರೆ ಸಾವಿರ ವ್ಯೂಸ್ ಬಂದಿತ್ತು. ಅಪ್ಲೋಡ್ ಮಾಡಿ 1 ದಿನ 2 ದಿನಕ್ಕೆ ರಿಮೂವ್ ಮಾಡಿಬಿಟ್ಟಿರೋದು. ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿರುತ್ತೆ ವಾಟ್ಸಪ್ ಗ್ರೂಪ್ ಡ್ಯೂಟಿ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿರ್ತೀನಿ. ಡ್ಯೂಟಿ ಫಾರ್ ಕ್ಯಾಬ್ ಡ್ರೈವರ್ಸ್ ಅಂದ್ಬಿಟ್ಟು 1 ವೇ ರೌಂಡ್ ಟ್ರಿಪ್ ಅಂದ್ಬಿಟ್ಟು. ಸೊ ಇದನ್ನು ರಿಮೂವ್ ಮಾಡಿದ್ದಾನೆ. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ನಾನು ಮಾಡಿ ತೋರಿಸಿದೆ, ಎಕ್ಸ್ಪ್ಲೇನ್ ಮಾಡಿದೆ ಯಾವ ಥರ ವಾಟ್ಸಪ್ ಗ್ರೂಪ್ ಡ್ಯೂಟಿಗಳು ಯಾವ್ಯಾವ ಇದ್ದಾವೆ, ಏನು ಎತ್ತ ಯಾವ ಥರ ಡ್ಯೂಟಿಗಳು ಬರುತ್ತೆ ಅಂತ ಅಲ್ಲೊಂದು ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸಿದ್ದೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಸುಮಾರು ಜನದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಅದು ತೋರಿಸ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ರಿಮೂವ್ ಮಾಡಿಬಿಟ್ಟಿದ್ದಾನೆ. ನಾನು ತೋರಿಸ್ಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಗ್ರೂಪ್ ಡ್ಯೂಟಿಯಲ್ಲಿ ಯಾವ ಥರ ಡ್ಯೂಟಿಗಳು ಬರ್ತಿದ್ದಾವೆ, ಯಾವ್ಯಾವ ಗ್ರೂಪಲ್ಲಿ ಏನೇನು ಇದ್ದಾವೆ ಅಂತ ತೋರಿಸ್ಬೇಕು ಅಂತಂದರೆ ಅದು ನಿಮಗೆ ನಾರ್ಮಲಾಗಿ ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಅಲ್ಲಿರೋದೆಲ್ಲ ಬಂದೇ ಬರುತ್ತೆ. ಬಟ್ ನಾನು ಏನು ಮಾಡಬೇಕಾಗಿತ್ತು ಅಂತಂದರೆ ಅದು ಬ್ಲರ್ ಮಾಡಬೇಕಿತ್ತು, ಬಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ರಿಮೂವ್ ಮಾಡಿಬಿಟ್ಟಿದ್ದೆ ನಾನು ಒಂದು ವೀಡಿಯೋನ. ಸೊ ಇದ್ರಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಡ್ಯೂಟಿಗಳದ್ದು ಅಪ್ಡೇಟ್ ಕೊಟ್ಟಿದ್ದೆ. ಕಮೆಂಟ್ ಮಾಡಿರಿ ಅದ್ರದ್ದು ಬೇಕು ತಿರ್ಗಾ ವಿಡಿಯೋ ಅಂತ ಹೇಳಿದ್ರೆ ನಾನು ನೀಟಾಗಿ ಇನ್ನೊಂದ್ಸಲ ವೀಡಿಯೋ ಮಾಡಿಬಿಟ್ಟು ಕಾಂಟ್ಯಾಕ್ಟ್ಸ್ನೆಲ್ಲ ನೀಟಾಗಿ ಬ್ಲರ್ ಮಾಡಿ ಇನ್ನೊಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಬೇಕು ಅಂತ ಕಮೆಂಟ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ ಡ್ಯೂಟಿದು ಅಪ್ಡೇಟ್. ಓಕೆನಾ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಸೊ ಈ ಒಂದು ಇನ್ಫಾರ್ಮೇಷನ್ ನಾವು ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿರುವಂಥದ್ದು. ತಮ್ಮನೇಲಿ ನೋಡ್ಬಿಟ್ಟು ತುಂಬ ಜನ ಶಾಕ್ ಆಗಿಬಿಟ್ರಿ. ಗೋವಿಂದ ಅಂತಂದರೆ ಹೊಂಟೇ ಹೋಯ್ತು ಟೆಲಿಗ್ರಾಮ್ ಡ್ಯೂಟಿ ಅಂತಲ್ಲ, ಸದ್ಯದ ಪರಿಸ್ಥಿತಿಗೆ ಟೆಲಿಗ್ರಾಮ್ ಡ್ಯೂಟಿ ಇಲ್ಲ ಅಂತ. ಸಿಗುವ ಗೈಸ್, ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್.